ಹೇಮಾವತಿ ಹೋರಾಟಗಾರರಿಂದ ಕಾಮಗಾರಿ ವೀಕ್ಷಣೆ. ಚಿಕ್ಕನಾಯಕನಹಳ್ಳಿಯಲ್ಲಿ 2012ರಿಂದ ಪೂರ್ಣಗೊಳ್ಳದ ಕಾಮಗಾರಿ. ಹೇಮಾವತಿ ಹೋರಾಟಗಾರರು ಮತ್ತು ಕೆಆರ್ಎಸ್ ಪಕ್ಷದ ನಾಯಕ ಮಲ್ಲಿಕಾರ್ಜುನ್ ಭಟ್ರಹಳ್ಳಿ ಅವರು ಚಿಕ್ಕನಾಯಕನಹಳ್ಳಿ ತಾಲೂಕಿನ ಹೇಮಾವತಿ ಯೋಜನೆಯ ಕಾಮಗಾರಿಯನ್ನ ವೀಕ್ಷಿಸಿ ಸ್ಥಳ ಪರಿಶೀಲನೆಯನ್ನ ನಡೆಸಿದರು. ಇನ್ನು ಸ್ಥಳ ಪರಿಶೀಲನೆ ಬಳಿಕ ಕೆಆರ್ಎಸ್ ಪಕ್ಷದ ಮಲ್ಲಿಕಾರ್ಜುನ್ ಭಟ್ರಹಳ್ಳಿ ಮಾತನಾಡಿ, ಈಗಾಗಲೇ ಇಡೀ ಕಾಲುವೆಯಲ್ಲಿ ಬಹುತೇಕ ಕಾಮಗಾರಿ ಪೂರ್ಣಗೊಂಡಿದ್ದು ಕೆಲವೇ ಕಿಲೋಮೀಟರ್ನಷ್ಟು ಕಾಮಗಾರಿ ಮಾತ್ರ ಬಾಕಿ ಇದೆ. ಸರಿಸುಮಾರು 2012ರಲ್ಲಿ ಆದ ಈ ಕಾಮಗಾರಿ ಇನ್ನೂ ಸಹ ಪೂರ್ಣವಾಗದೆ ಕುಂಠಿತವಾಗ್ತಾನೇ ಇದೆ. ಅಲ್ಲದೆ ತುಮಕೂರು ಜಿಲ್ಲೆಯ ಹೇಮಾವತಿ ನೀರನ್ನ ಮಾಗಡಿಯವರೆಗೂ ಎಕ್ಸ್ಪ್ರೆಸ್ ಕಾಲುವೆ ಮೂಲಕ ತೆಗೆದುಕೊಂಡು ಹೋಗ್ತಿದ್ದಾರೆ. ಆದರೆ 2012ರಲ್ಲಿ ಆದ ಈ ಕಾಮಗಾರಿ ಕುಂಠಿತವಾಗ್ತಾ ಇದೆ. ಕೇವಲ 10 ಕೋಟಿ ಅನುದಾನ ನೀಡಿದ್ರೆ ಈ ಕಾಮಗಾರಿ ಪೂರ್ಣಗೊಳ್ಳಲಿದೆ ಎಂದಿದ್ದಾರೆ. ನೋಡಿದಾಗ ಇಡೀ ಕಾಲುವೆನಲ್ಲಿ ಬಹುತೇಕ ಕಾಮಗಾರಿ ಕಂಪ್ಲೀಟ್ ಆಗಿದೆ. ಉಳ್ಕೊಂಡಿರ್ತಕ್ಕಂಥದ್ದು ಅಲ್ಲಲ್ಲೇ ಸಾಯಿಲ್ ಫಿಲ್ಲಿಂಗು ಸೇರಿದಂತೆ ಎಲ್ಲವೂ ಸೇರಿದಂತೆ ಇರತಕ್ಕಂಥದ್ದು ಒಟ್ಟಾರೆ ಈ ಜಾಗ ನಿಂತ್ಕೊಂಡು ಮುಂದಕ್ವರೆಗೂ ಸೇರಿಸಿದ್ರೆ ಒಟ್ಟಾರೆ ಒಂದು 3 ಕಿಲೋಮೀಟ್ರ್ ಅಷ್ಟು ಮಾತ್ರ ಕಾಮಗಾರಿ ಆಗಬೇಕಾಗೈತೆ. ಸರಿಸುಮಾರು 2012ರಿಂದ ಸುದೀರ್ಘವಾಗಿ 2025 ಮುಗೀತು. ಇನ್ನೇನು ಆಡ್ದಂಗೆ 2026 ಬರ್ತಾ ಇದೆ. ಸುದೀರ್ಘವಾದಂಥ ಈ ಜನರ ಆಸೆ ಆಕಾಂಕ್ಷೆಗಳ ಅಡಿನಲ್ಲಿ ಆದಂಥ ಕಾಮಗಾರಿನಲ್ಲಿ ಒಟ್ಟಾರೆ ನಾವು ಇತ್ತೀಚೆಗೆ ಒಂದು ಸ್ಲೋಗನ್ ಶುರುವಾಗಿದೆ, ಬಾಬಣ್ಣ ಮಾದಣ್ಣ ಜಯಣ್ಣ. ಹೀಗೆ ಒಟ್ಟಾರೆ ಜನಾಧಿಕಾರವನ್ನು ಜನರಿಂದ ಪಡ್ಕೊಂಡಂಥವ್ರ ಈ ಧೋರಣೆಗಳಿದಾವಲ್ಲ, ಇವು ಎಲ್ಲೋ ಒಂದು ಕಡೆ ಹೇಮಾವತಿ ನೀರಾವರಿ ಹೆಸರಿನಲ್ಲಿ ಜನರನ್ನ ಆಸೆ ಹುಟ್ಟಿಸ್ತಕ್ಕಂಥ ಒಂದು ಕೆಲಸ ಇದೆಯಲ್ಲ, ಅದು ಪೂರ್ಣ ಪ್ರಮಾಣದಲ್ಲಿ ಕಂಪ್ಲೀಟ್ ಆದರೆ ನಿಜಕ್ಕೂ ಎಲ್ಲರ ಶ್ರಮ ಇದರಲ್ಲಿ ಸಾರ್ಥಕವಾಗ್ತದೆ. ಇನ್ನು ಈ ವೇಳೆ ರೈತರು ಮಾತನಾಡಿ, ಸರ್ಕಾರಕ್ಕೆ ಶಾಸಕರು ಈ ಭಾಗಕ್ಕೆ ನೀರು ಕೊಡ್ತೀವಿ ಅಂತ ಹೇಳಿದ್ರು. ಆದ್ರೆ ಅವರು ಮಾತು ಕೊಟ್ರೆ ಸಾಕ, ಎಲ್ಲಿಂದ ನೀರನ್ನ ಕೊಡ್ತಾರೆ? ಇಲ್ಲಿ ಕಾಮಗಾರಿನೇ ಪೂರ್ಣ ಆಗಿಲ್ಲ. ಇಲ್ಲಿ ಬಂದು ನೋಡಿದ್ರೆ ತಾನೇ ಕೆಲಸ ಆಗೋದು. ಇಲ್ಲಿ ಬಂದು ಮೊದಲು ವಾಸ್ತವ್ಯ ನೋಡಿದ್ರೆ ಗೊತ್ತಾಗುತ್ತೆ ಅಂದಿದ್ದಾರೆ. ಇನ್ನು ಈ ಕಾಮಗಾರಿಯಲ್ಲಿ ಇದೇ ರೀತಿಯ ನಿರ್ಲಕ್ಷ್ಯ ಮುಂದುವರೆದರೆ ಮುಂದಿನ ದಿನಗಳಲ್ಲಿ ಉಗ್ರ ಹೋರಾಟ ಮಾಡ್ತೇವೆ ಎಂದು ಅಧಿಕಾರಿಗಳಿಗೆ ಎಚ್ಚರಿಕೆಯನ್ನ ನೀಡಿದ್ರು. ಶಾಸಕರು ನೀರು ಕೊಡ್ತೀನಿ ಅಂತಂದ್ರು, ಅವರೇ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಎಲ್ಲಿಂದ ಕೊಡ್ತಾರೆ ನೀರು? ಕೆಲಸ ಆಗಿರ್ಬೇಕಲ್ವಾ, ಅಕ್ವಿಸಿಷನ್ ಕಂಪ್ಲೀಟ್ ಆಗಿರ್ಬೇಕಲ್ವಾ? ಹೆಂಗೆ ಕೊಡ್ತಾರೆ? ಇಲ್ಲ ನಾನು ಮಾತು ಕೊಟ್ಟಿದ್ದೆ, ಬಂದು ನೋಡಿಲ್ಲ. ಇಲ್ಲಿ ಸುಮ್ಮನೆ ಮಾತು ಕೊಟ್ಟರು. ಮತ್ತೆ ನಮಗೂ ಎಲ್ಲೋ ಅವ್ರು ಅವತ್ತು ಮಾತು ಕೊಟ್ಟಿದ್ದ ದಿವಸ ಮಾಡ್ತಾರೇನೋ ಅಂತ ಅಂದ್ಕೊಂಡ್ವಿ. ಇಲ್ಲಿ ಬಂದು ನೋಡಿದ್ರೆ ವಾಸ್ತವ ನೋಡಿದ್ರೆ ಇಲ್ಲೇನೋ ನಡೀತಾನೆ ಇಲ್ಲ. ಮತ್ತು ಇವ್ರ ಮಾತು ಮೇಲೆ ಹೆಂಗಿಲ್ಲ ಅದು? ಈ ಮಾತು ಮೇಲೆ ನಿಲ್ಲದ್ರಿಂದ ನಾವು ಉಗ್ರವಾದ ಪ್ರತಿಭಟನೆ ಅಂತ ಮುಂದೆ ಹಮ್ಮಿಕೊಳ್ಬೇಕಾಗುತ್ತೆ. ಅದಕ್ಕೆ ಅವಕಾಶ ಕೊಡ್ದಂಗೆ ನೀವೇ ಇದನ್ನ ಬಗೆಹರಿಸ್ಕೊಡ್ಬೇಕು. ಇನ್ನು ಈ ವೇಳೆ ಹೇಮಾವತಿ ಹೋರಾಟಗಾರರು ಹಾಗೂ ಕೆಆರ್ಎಸ್ ಪಕ್ಷದ ಕಾರ್ಯಕರ್ತರು ಸೇರಿದಂತೆ ರೈತರು ಹಾಜರಿದ್ದರು. ಚೇತನ್ ಜಾನಕಲ್, ಪ್ರಜಾಶಕ್ತಿ ಟಿವಿ, ಚಿಕ್ಕನಾಯಕನಹಳ್ಳಿ.